ಪಾರೋ ರತ್ನನ್ ಫೋನು. ಅದೇನಂತ ಕೇಳ್ಮಾವ. ರತ್ನವ ಏನವ ನನ್ನ ಮರ್ತೇ ಬಿಟ್ಟಿದ್ಯಾ? ಅಣ್ಣ, ತಾಯಿ ಮಕ್ಳನ್ ಮರ್ತಿರೋ ಉದಾಹರಣೆ ಇರ್ಬೋದು, ಆದ್ರೆ ಈ ಮಾರಿಗುಡಿ ಶಿವಣ್ಣನ್ ತಂಗಿರು ಉಸಿರಾಡೋದನ್ನ ಮರ್ತರು ಅಣ್ಣನ್ ಮಾತ್ರ ಯಾವತ್ತೂ ಮರೆಯಲ್ಲ. ಅಯ್ಯೋ ತಮಾಷೆ ಮಾಡ್ದಿ ಬಿಡವ. ಮತ್ತೆ ಏನ್ ಸಮಾಚಾರ? ಅಣ್ಣ, ಅದು ಒಂದ್ ವಿಷಯ ಮಾತಾಡ್ಬೇಕಿತ್ತು, ಆದ್ರೆ ನೀನ್ ತಪ್ಪು ತಿಳ್ಕೊಬಾರ್ದು. ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಾನು ಮಾತಾಡ್ತೀನಿ. ಅದಕ್ಕೇನು ಇದ್ರೆ ಕರಿ. ಸರಿ ಇರು ಬಾರೋ. ರತ್ನ ಏನೋ ಹೇಳ್ಬೇಕಂತೆ, ಬಾ ಲೌಡ್ ಸ್ಪೀಕರ್ಗೆ ಹಾಕ್ತೀನಿ. ಹೇಳು ರತ್ನ. ಅದು ನಾನು ಮಾವಯ್ಯನ್ ಮನೇಲಿದ್ದು ಈ ಎಲೆಕ್ಷನ್ ಅಲ್ಲಿ ಮಾವಯ್ಯನ್ ಸಪೋರ್ಟ್ ಮಾಡ್ಬೇಕೆ ಹೊರತು ನಿನಗಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಮಾವಯ್ಯನ್ ಪರವಾಗಿ ಪ್ರಚಾರ ಮಾಡಕ್ ಹೋಗ್ತಿದ್ದೀನಿ. ನಿನ್ ತಂಗಿಯಾಗಿ ಎಲ್ಲಿ ನಿನಗ್ ಸಪೋರ್ಟ್ ಮಾಡ್ತಿಲ್ಲ ಅಂತ ನೀನು ಅದಕ್ಕೆ ಬೇಜಾರು ಮಾಡ್ಕೊಳ್ತಿರೋ ಅಂತ ಕಾಲ್ ಮಾಡಿದೆ ಅಷ್ಟೇ ಅಣ್ಣ. ರತ್ನ, ನೀನು ನಿಮ್ಮ ಅಣ್ಣಂಗೆ ಸಪೋರ್ಟ್ ಮಾಡಿದಿದ್ರು ನನಗೆ ಡೌಟ್ ಬರ್ತಿತ್ತು, ನೀನು ನಿಜವಾಗ್ಲೂ ಶಿವಣ್ಣನ ತಂಗಿನೇನಾ ಅಂತ. ಅಂದರೆ ನೀನು ಏನೂ ಕೇಳ್ದಲೆ ಮತ್ತೆ ಸಾಬೀತು ಮಾಡಿಬಿಟ್ಟೆ ಶಿವಣ್ಣನ ಸಂಸ್ಕಾರ ಏನು ಅಂತ. ರತ್ನವ, ನಾನು ನಿಂಗೆ ಯಾವಾಗ್ಲೂ ಹೇಳ್ತಾ ಇರ್ಲಿಲ್ವೇನವ, ನಾವು ಯಾವ ಜಾಗಕ್ಕೆ ಹೋಯ್ತೀವೋ ಮೊದಲು ಆ ಜಾಗಕ್ಕೆ ಮರೋದಿ ಕೊಡ್ಬೇಕು. ನೀನು ಆ ಕೆಲಸನ ಮಾಡ್ತಿದ್ದೆ ಕಣವ. ನಂಗೆ ಬೋ ಹೆಮ್ಮೆ ಐತೆ, ಬೋ ಹೆಮ್ಮೆ ಐತೆ. ಈ ಬೇರೆ ಬೇರೆ ಕಡೆಯಿಂದ ನಮ್ಮ ಊರಲ್ಲಿ ಉಳ್ಕೊಳಕ್ ಬರ್ತಾರಲ್ಲ, ಅವರೆಲ್ಲರೂ ನನ್ನ ಗಂಡ ಹೇಳೋ ಮಾತನ್ನ ಕೇಳಬೇಕು. ಆಗ್ಲೇ ನಮ್ತನ ಅನ್ನೋದು ಅಳಿಸೋಗಲ್ಲ, ಇನ್ನೂ ಬೆಳೆಯುತ್ತೆ. ನಂದೊಂದು ಮಾತಿದೆ, ನೀನು ತಪ್ಪು ತಿಳ್ಕೊಳಲ್ಲ ಅಲ್ವಾ? ಏನಕ್ಕೆ ಅದು? ನೀನಲ್ಲ, ಆ ಡೊನಾಲ್ಡ್ ಟ್ರಂಪ್ ಬಂದು ನಿನ್ನ ಮಾವನ ಪರವಾಗಿ ಪ್ರಚಾರಕ್ಕೆ ನಿಂತರು, ಗೆಲ್ಲೋದು ನಿನ್ನ ಮಾವ ಅಲ್ಲ, ನನ್ನ ಮಾವ. ಸುಮ್ಕಿರು ಪಾರು. ಏ ರತ್ನವ, ನೀನೇನ್ ತಲೆ ಕೆಡ್ಸ್ಕೊಬೇಡ, ಹೋಗಿ ಪ್ರಚಾರ ಮಾಡು. ನನ್ನ ಸಪೋರ್ಟು ನಿನ್ ಜೊತೆ ಇರ್ತೈತೆ. ಹೋಗು. ಸರಿ ಅಣ್ಣ, ಥ್ಯಾಂಕ್ ಯು. ಬಾಯ್ ಅದಕ್ಕೆ. ಬಾಯ್ ರತ್ನ.